ಸರ್ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿವಾಜಂ. ನಮಸ್ಕಾರ ಗುರುಗಳಿಗೆ. ಗ್ರಹಜಮಹಮಮೇಜಂ ಛೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಪಂಚಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ ಶಬ್ದ ಹಾಗೆ ಆಕಾಶ ಹುಟ್ಟಿದೆ ಅಂತ ವಿಷಯ ಬಂತು. ಇನ್ನು ಮುಂದೆ ಸ್ಪರ್ಶ ಅನ್ನೋ ಗುಣ ಹುಟ್ಟಿತು, ಹಾಗೆ ವಾಯು ತತ್ವ ಗಾಳಿ ಅದು ಹುಟ್ಟಿದೆ ಅಂತ ಈಗ ವರ್ಣಿಸ್ತಾರೆ. 26ನೇ ಶ್ಲೋಕ. ನಭಸೋಥ ವಿಕುರ್ವಾಣಾತ್ ಅಭೂತ್ ಸ್ಪರ್ಶ ಗುಣೋ ನಿಲಃ ಪರಾನ್ವಯಾತ್ ಶಬ್ದವಾಂಶ್ಚ ಪ್ರಾಣವೋಜಸ್ಸಹೋ ಬಲಂ. ಈಗ ಆಕಾಶದಿಂದ ವಾಯು ತತ್ವ ಹುಟ್ಟಿತು. ಆದರೆ ಆಕಾಶಕ್ಕೂ ಒಂದು ವಿಕಾರ ಇದೆ. ಆಕಾಶ ಹೇಗಿದೆಯೋ ಹಾಗೆ ಇಲ್ಲ, ಅದಕ್ಕೂ ಬೇಕಾದ ಕಾಲ, ಕರ್ಮ, ಸ್ವಭಾವ ಇದೆಲ್ಲ ಎಲ್ಲದಕ್ಕೂ ಕಾರಣ. ಇದು ಸಾಮಾನ್ಯ ಕಾರಣ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಕೆಲಸ ಆಗ್ಬೇಕಾದ್ರೂ ದೇವರ ಅನುಗ್ರಹ ಬೇಕೇ ಬೇಕು. ಅದು ಎಲ್ಲದಕ್ಕೂ ಕಾರಣ. ಅದೇ ತರ ಈ ಆಕಾಶ ಒಂದು ವಿಕಾರ ಆಗ್ಬೇಕು, ಅದು ವಾಗಿ ವಿಕಾರ ಹೊಂದಬೇಕು ಅಂತಾದ್ರೆ, ಆಕಾಶದಿಂದ ವಾಯುವಿನ ಸೃಷ್ಟಿ ಆಗ್ಬೇಕು ಅಂತಾದ್ರೆ ಆಗ ಅದಕ್ಕೂ ಒಂದು ಕಾಲ ಬೇಕು. ಒಂದು ಕಾಲ ಕಾರಣ, ಮತ್ತೆ ಕರ್ಮ ಕಾರಣ, ಜೊತೆಗೆ ಸ್ವಭಾವ ಕಾರಣ ಆಗುತ್ತೆ. ಅದು ಹಿಂದಿನಂತೆನೆ ಎಲ್ಲ. ಮೊದಲು ಹುಟ್ಟಿದ್ ಯಾವುದು? ವಾಯು ಹುಟ್ಟುತ್ತೋ ಅಥವಾ ವಾಯುವಿನ ಗುಣ ಸ್ಪರ್ಶ, ಆ ಸ್ಪರ್ಶ ಹುಟ್ಟೋ ಅಂದ್ರೆ ಗುಣ ಮೊದಲು ಯಾವತ್ತು ಹುಟ್ಟೋದು, ಆಮೇಲೆ ಆ ಗುಣವನ್ನ ಪಡೆದ ಭೂತಗಳು ಹುಟ್ಟದು. ಅದನ್ನ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ್ರು. ಮೊದಲಿಗೆ ಆಯಾಯ ಪಂಚಭೂತಗಳ ಗುಣಗಳ ಸೃಷ್ಟಿ, ಆಮೇಲೆ ಪಂಚಭೂತಗಳ ಸೃಷ್ಟಿ. ಹಾಗಾಗಿ ವಾಯುವಿನ ಅನುಭವ ನಮಗಾಗೋದು ಹೇಗೆ? ಸ್ಪರ್ಶದಿಂದ. ಸ್ಪರ್ಶ ಆದ್ರೆ ತ್ವಗೀಂದ್ರಿಯದಿಂದ ಮುಟ್ಟಿದಾಗ ನಮಗೆ ಸ್ಪರ್ಶ ಗೊತ್ತಾಗುತ್ತೆ, ಇದು ಗಾಳಿ ಇಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಮೊದಲಿಗೆ ಸ್ಪರ್ಶ ಅನ್ನೋ ಗುಣ ಮೊದಲು ಬಂದಿದೆ ಆಕಾಶದಿಂದ.
ಆಮೇಲೆ ಆ ಸ್ಪರ್ಶ ಅನ್ನೋದನ್ನ ಹೊಂದಿರೋ ಅನಿಲ ಅಭೂತ್. ಅನಿಲ ಅಂದ್ರೆ ವಾಯು, ವಾಯು ತತ್ವ ಅದು ಹುಟ್ಟಿತು ಅಂತ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಅಂಶವನ್ನ ಹೇಳ್ತಾರೆ. ಯಾವಾಗ ವಾಯು ತತ್ವ ಹುಟ್ಟಿತೋ ಆ ವಾಯುವಿನಲ್ಲಿ ಸ್ಪರ್ಶದ ಜೊತೆಗೆ ಶಬ್ದನೂ ಇದೆ ಅಂತ. ಯಾಕಂದ್ರೆ ಜೋರಾಗಿ ಗಾಳಿ ಬೀಸಿದಾಗ ಶಬ್ದ ಬರುತ್ತೆ. ಶಬ್ದ ಎಲ್ಲಿದೆ? ನಿಜವಾದ ಶಬ್ದ ಯಾವ್ದ್ರ ಗುಣ? ನಾವೆಲ್ಲ ಹೇಳ್ತೀವಿ ಆಕಾಶದಲ್ಲಿರೋ ಶಬ್ದ ಅಂತ. ಆದ್ರೆ ವಾಯುವಿನಲ್ಲೂ ಶಬ್ದ ಅನ್ನೋ ಗುಣ ಇದೆ, ಒಪ್ಲಿಕ್ಕೆ ತೊಂದರೆ ಇಲ್ಲ. ಜೋರಾಗಿ ಸುಂಟರ ಗಾಳಿ ಅಥವಾ ಯಾವ್ದಾದ್ರು ಜೋರಾಗಿ ಗಾಳಿ ಹೀಗೆ ಹೋಗ್ಬೇಕಾದ್ರೆ ಬೀಸಿದಾಗ ಶಬ್ದ ಬರುತ್ತೆ. ಆ ಶಬ್ದ ವಾಯುವಿನಲ್ಲಿದೆ. ವಾಯುವಿನಲ್ಲಿ ಶಬ್ದ ಹೇಗ್ ಬಂತು ಪ್ರಶ್ನಿಸ್ಕೊಂಡು ಆ ಶಬ್ದ ಬರ್ಲಿಕ್ಕೆ ಕಾರಣ ಏನು? ಆಕಾಶದ ಪರಿಣಾಮ ವಾಯು. ಯಾವಾಗ ಆಕಾಶದಲ್ಲಿ ಆ ಶಬ್ದ ಗುಣ ಇತ್ತು ಅದು ವಾಯುವಿನಲ್ಲೂ ಕೂಡ ಹಾಗೆ ಮುಂದುವರಿಕೆ ಆಗುತ್ತೆ. ಆದ್ರಿಂದ ಈ ಮಣ್ಣಿನಿಂದ ಮಡಿಕೆ ಆದಾಗ ಅಥವಾ ಒಂದೇ ಮಣ್ಣಿನಿಂದ ನೂರಾರು ವಿಗ್ರಹ ಮಾಡಿದಾಗ ಆ ಎಲ್ಲ ವಿಗ್ರಹಗಳಲ್ಲಿ ಮಣ್ಣಿನ ಅಂಶಗಳು ಸೇರ್ಕೊಂಡಿರತ್ತೆ. ಯಾಕೆ ಮಣ್ಣಿನಿಂದಲೇ ಮಾಡಿತ್ತು. ಅದೇ ರೀತಿ ಯಾವಾಗ ಆಕಾಶದಿಂದ ವಾಯುವಿನ ಸೃಷ್ಟಿ ಆಯ್ತು, ಆಕಾಶದಲ್ಲಿರೋ ಶಬ್ದ ಅನ್ನೋ ಗುಣ ಅದು ವಾಯುವಿನಲ್ಲೂ ಬರುತ್ತೆ ಅಂತ. ಹೀಗೆ ವಾಯುವಿನಲ್ಲಿ ಸ್ಪರ್ಶನೂ ಇದೆ, ಶಬ್ದನೂ ಇದೆ. ಯಾಕೆಂದ್ರೆ ಪರಾನ್ವಯ ಅಂತ ಒಂದು ಶಬ್ದ ಕೊಡು. ಪರಾನ್ವಯ ಅಂತಂದ್ರೆ ಹಿಂದೆ ಹೇಳಿದ ಆಕಾಶದ ಸಂಬಂಧ ಅದಕ್ಕಿದೆ. ಈ ಕಾರಣವಾದ ಆಕಾಶ ಇದರ ಜೊತೆಗೆ ಅಂಟುಕೊಂಡಿದೆ ಆ ವಾಯುವಿನ ಜೊತೆಗೆ. ಆದ್ದರಿಂದ ವಾಯುವಿನಲ್ಲಿ ಶಬ್ದ ಅನ್ನೋದು ಸಹಜ. ಆದ್ರಿಂದ ಇಲ್ಲಿವರೆಗೆ ಏನ್ ಹೇಳ್ದಾಗ ಆಯ್ತು, ಮೊದಲು ಈ ಶಬ್ದ ಹುಟ್ಟಿತು, ಆಮೇಲೆ ಆಕಾಶ, ಅದಾದ ಮೇಲೆ ಸ್ಪರ್ಶ, ಅದಾದ ಮೇಲೆ ವಾಯುತತ್ವ. ಹೀಗೆ ಮೊದಲು ಗುಣವನ್ನ ಹೇಳಿ ಆಮೇಲೆ ಗುಣವನ್ನು ಹೊಂದಿರೋ ಆ ಭೂತವನ್ನ ಹೇಳ್ಬೇಕು. ಇನ್ನು ಈ ವಾಯುವಿಗೆ ಅನೇಕ ಹೆಸರುಗಳಿದೆ. ಅದನ್ನ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಉದಾಹರಿಸ್ತಾರೆ. ವಾಯುವನ್ನ ಪ್ರಾಣ ಅಂತ ಕರೀತಾರೆ, ಓಜಃ ಅಂತ ಕರೀತಾರೆ, ಸಹ ಅಂತ ಕರೀತಾರೆ, ಬಲ ಅಂತ ಕರೀತಾರೆ, ವಿಧೃತಿ ಅಂತ ಕರೀತಾರೆ. ಈ ಎಲ್ಲ ಶಬ್ದಗಳಿಗೆ ಏನರ್ಥ, ಯಾಕೆ ಕರೀತಾರೆ? ಈಗ ಪ್ರಾಣ ಅಂತ ಯಾಕೆ ಕರೀತಾರೆ ಅಂತ ಮೊದಲಿಗೆ ಹೇಳ್ತಾ ಹೋಗ್ತಾರೆ. ಇದರ ವಿವರಣೆ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಮೇಲೂ ಇನ್ನೊಂದು 2 ಪ್ರಶ್ನೆಗಳಿದೆ, ಅದು ಮುಂದಕ್ಕೆ ಹೇಳ್ತಾರೆ. ಅಂತೂ ಮೊದಲಿಗೆ ಈ ವಾಯುವಿಗಿರೋ ಹೆಸರುಗಳು, ಯಾಕೆ ಇದೆ ಹೆಸರುಗಳು ಅಂತ. ಈ ಓಜಸ್ಸು ಬಲ ಅಂತ ಹೇಳಿದೆ. ಓಜಸ್ಸು ಅನ್ನೋ ಶಬ್ದಕ್ಕೂ ವಸ್ತುತಃ ಬಲ ಅಂತಾನೆ ಅರ್ಥ. ಈ ಬಲ ಅನ್ನೋದಕ್ಕೂ ಓಜಸ್ಸಿಗೂ ಏನ್ ವ್ಯತ್ಯಾಸ? ಇದೆಲ್ಲ ನಮ್ಗೆ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಬೇರೆ ಈ ಶಾಸ್ತ್ರಗಳಲ್ಲೆಲ್ಲ ಓಜಸ್ಸು ಬಲ ಅಂತೆಲ್ಲ ವಿವರಿಸಿ ಹೋಗ್ಬಿಡ್ತಾರೆ. ಸಂಸ್ಕೃತಲ್ಲೂ ಓಜಸ್ಸು ಬಲ ಅಂದ್ರೆ 2 ಒಂದೇ ತರ ಹೇಳ್ಬಿಡ್ತಾರೆ. ಅದ ಒಂದೇ ಅಲ್ಲ, ಅದೇ ವ್ಯತ್ಯಾಸ ಇದೆ. ಬಲ ಅನ್ನೋದಕ್ಕೆ ಬೇರೆ ಅರ್ಥ, ಓಜಸ್ಸು ಅನ್ನೋದಕ್ಕೆ ಬೇರೆ ಅರ್ಥ. ಈಗ ಕಾಂತಿ ಮತ್ತೆ ತೇಜಸ್ಸು ಅದೆರಡಕ್ಕೂ ಬೇರೆ ಬೇರೆ ಅರ್ಥ ಇದೆ. ಹೀಗೆ ಒಂದೊಂದಕ್ಕೂ ಬೇರೆ ಬೇರೆ ಅರ್ಥ ಇದೆ. ಮೊದಲಿಗೆ ಪ್ರಾಣ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅನ್ನೋದನ್ನ ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯ ತಿಳಿಸ್ತಾರೆ. ತಿಳಿಸ್ಬೇಕಾದ್ರೆ ಒಂದು ಪ್ರಮಾಣ ಕೊಡ್ತಾರೆ. ಈ ಸಲಿ ಕೊಡೋ ಪ್ರಮಾಣ ಯಾವುದು? ಮಹಾಭಾರತದ ವಾಕ್ಯ. ಮಹಾಭಾರತದಲ್ಲಿ ಪ್ರಾಣ ಶಬ್ದಕ್ಕೆ ಅರ್ಥ ಬಿಡಿಸಿದ್ದಾರೆ. ಸರ್ವಚೇಷ್ಟಯಿತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಅಂತ ಮುಂದಕ್ಕೆ ಅದು ಅಂದ್ರೆ ಸರ್ವಚೇಷ್ಟಯಿತೃತ್ವ, ಎಲ್ಲರೂ ತಮ್ಮ ತಮ್ಮ ಶರೀರದಿಂದ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದೀವಿ, ನಮ್ಮ ಇಂದ್ರಿಯಗಳಿಂದ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಆದ್ರೆ ಇದಕ್ಕೆ ಮುಖ್ಯ ಪ್ರೇರಣೆ ನೀಡೋನು, ಎಲ್ಲರ ಚೇಷ್ಟೆಗೆ ಕಾರಣ ಯಾರೋ ಅವನಿಗೆ ಪ್ರಾಣ ಅಂತ ಕರೀತಾರೆ. ಗಾಳಿ ಇಲ್ಲ ಅಂದ್ಮೇಲೆ ಆಗ ಯಾರ ಶರೀರನು ಅಲಾಡೋದೇ ಇಲ್ಲ. ಹಾಗಾಗಿ ಗಾಳಿ ಅನ್ನೋದು ಪ್ರಾಣ ಅಂತ ಅನ್ನಿಸ್ಕೊಡುತ್ತೆ. ಯಾಕೆ? ಸರ್ವಚೇಷ್ಟ ಇತೃತ್ವ, ಎಲ್ಲರ ಚೇಷ್ಟೆಗೆ ಅದು ಕಾರಣ ಆದ್ರಿಂದ. ಇನ್ನು ಓಜಃ ಅಂತ ಯಾಕೆ ಕರೀತಾರೆ? ಓಜಃ ಅಂತ ಕರೆಯೋದು ಅಭಿಭವ ಶಕ್ತಿತಃ ಅಂತ ಹೇಳ್ತಾರೆ. ಅಭಿಭವ ಅಂದ್ರೆ ದೇವದತ್ತ ಶತ್ರುನ್, ದೇವದತ್ತ ಶತ್ರುಗಳನ್ನ ಅಭಿಭವಗೊಳಿಸ್ತಾನೆ, ಅಭಿಭವತಿ ಅಂತ ಹೇಳ್ತಾ ಇದ್ದೀವಿ. ಅಭಿಭವ ಅಂದ್ರೆ ಸೋಲ್ಸೋದು ಅಂತ ಅರ್ಥ. ಇನ್ನೊಬ್ಬರನ್ನ ಗೆಲ್ಲೋದು, ಪರಾಜಯ ಅವ್ರಿಗೆ ಸಿಗೋ ತರ ಮಾಡೋದು ಅಂತ. ಇಲ್ಲಿ ಓಜಸ್ಸು ಅಂದ್ರೆ ಅದೇ ಅರ್ಥ. ಅಭಿಭವ ಶಕ್ತಿತ್ವ ಅಂದ್ರೆ ಇನ್ನೊಬ್ಬರನ್ನ ಪರಾಭವಗೊಳಿಸೋದು, ಸೋಲ್ಸೋದು. ಈ ಗಾಳಿಗೆ ಅಂಥ ಶಕ್ತಿ ಇದೆ. ಗಾಳಿ ಮುಂದೆ ಯಾವ್ದು ನಿಲ್ಲಿಕ್ ಸಾಧ್ಯ? ಗಾಳಿ ರಭಸವಾಗಿ ಬಂದ್ರೆ ಎಂಥದ್ದು ಬಿದ್ದು ಹೋಗುತ್ತೆ, ಮರಗಳು ಬಿದ್ದು ಹೋಗುತ್ತೆ, ಪರ್ವತಗಳು ಬಿದ್ದು ಹೋಗುತ್ತೆ. ಅಂತ ಗಾಳಿಗೆ ಅಷ್ಟು ಶಕ್ತಿ ಇರೋದ್ರಿಂದ ಅದನ್ನ ಓಜಃ ಅಂತ ಕರೀತಾರೆ. ಇನ್ನು ಸಹ ಅಂತ ಕರೀತಾರೆ, ಅದೇ ವಾಯುವಿಗೆ. ಸಹ ಅಂತ ಯಾಕೆ ಕರೀತಾರೆ? ಸಹಿಸ್ಕೊಂಡಿರ್ತಾರೆ, ಅದರಿಂದ ಸಹ ಅಂತ ಅರ್ಥ ಅಲ್ಲ.
ಸಹನೆ ಇದೆ ಆದ್ರಿಂದ ಸಹ ಅಂತಿಲ್ಲ, ಹೊರತು ಓಜಸ್ತ್ವನಭಿಭಾವ್ಯತ್ವಾತ್ ಸಹಶ್ಚ ಅಂತ ಹೇಳ್ತಾರೆ. ಅನಭಿಭಾವ್ಯತ್ವ ಅಂದ್ರೆ ಇದರಿಂದ ಬೇರೆದು ಸೋಲ್ಬಹುದು, ಆದ್ರೆ ಬೇರೆದ್ರಿಂದ ಇದು ಸೋಲಲ್ಲ, ಬೇರೆದ್ರಿಂದ ಇದು ಸೋಲಲ್ಲ, ಆದ್ರಿಂದ ಇದಕ್ಕೆ ಸಹ ಅಂತ ಕರೀತಾರೆ. ಹೀಗೆ ಬೇರೆದನ್ನ ತಡೆದ್ರು ಅದಕ್ಕೆ ಓಜಸ್ಸು ಅಂತ ಕರೀತಾರೆ, ಬೇರೆಯನ್ನ ಪರಾಭವಗೊಳಿಸೋ ಶಕ್ತಿ ಇದ್ರು ಅದನ್ನ ಓಜಸ್ಸು ಅಂತ ಕರೀತಾರೆ. ಬೇರೆದ್ರಿಂದ ಇದಕ್ಕೆ ತೊಂದರೆ ಆಗದೆ ಇದ್ರೆ ಆಗ ಅದನ್ನ ಸಹ ಅಂತ ಕರೀತಾರೆ. ಈಗ ವಾಯುವಿಗೆ 3 ಹೆಸರಾಯ್ತು. ಒಂದು ಪ್ರಾಣ ಅನ್ನೋ ಹೆಸರು ಯಾಕೆ ಅಂತ ಗೊತ್ತಾಯ್ತು, ಓಜಃ ಅನ್ನೋ ಹೆಸರು ಯಾಕೆ ಅಂತ ಗೊತ್ತಾಯ್ತು, ಸಹ ಅಂತ ಯಾಕೆ ಹೆಸರು ಅಂತ ಗೊತ್ತಾಯ್ತು. ಇನ್ನು ಮುಂದೆ ಬಲ ಅನ್ನೋದಕ್ಕೆ ಬಲ ಅಂತ ಯಾಕೆ ಕರಿತೀರಿ ಈ ವಾಯುವಿಗೆ ಅಂದ್ರೆ ಸ್ವೇಚ್ಛಯಾಕೃತೆ ಬಲಂ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಇಚ್ಛೆ ಹೇಗೆ ಬರುತ್ತೋ ಹಾಗೆ ಅವನಿಗೆ ಮಾಡ್ಲಿಕ್ಕೆ ಶಕ್ತಿ ಇದೆ, ತಾನೇನ್ ಬಯಸ್ತಾನೋ ಹಾಗೆ ಮಾಡ್ಬೋದು ಅಂತ ಶಕ್ತಿ ಅವನಿಗಿರೋದ್ರಿಂದ, ಆ ಶಕ್ತಿಯನ್ನೇ ಪಡೆದಿದ್ರಿಂದ ಹೀಗೆ ಅವನಿಗೆ ಬಲ ಬಲ ಅಂತ ಕರೀತಾರೆ. ಹಾಗಾದ್ರೆ ಸ್ವೇಚ್ಛಾ ಸಾಮರ್ಥ್ಯ, ತನ್ನ ಇಚ್ಛೆಗೆ ತಕ್ಕ ಹಾಗೆ ತಾನು ಮಾಡ್ಲಿಕ್ಕೆ ಬಂತು ಅಂದ್ರೆ ಅವನಲ್ಲಿ ಬಲ ಇದೆ ಅಂತ ಅರ್ಥ. ಇಲ್ಲ ಬೇರೆಯವ್ರ ಮಾತನ್ನೇ ಕೇಳ್ಬೇಕು, ತನ್ನ ಇಚ್ಛೆಗೆ ತಕ್ಕ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವನಲ್ಲಿ ಬಲ ಇಲ್ಲ ಅಂತ ಅರ್ಥ. ಅಂತೂ ಹೀಗೆ ಓಜಃ ಅನ್ನೋದಕ್ಕೂ ಬಲ ಅನ್ನೋದಕ್ಕೂ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಈ ಸೂಕ್ಷ್ಮವಾದ ಅಂಶವನ್ನ ಇಲ್ಲಿ ಮಹಾಭಾರತದಲ್ಲಿ ತಿಳಿಸಿದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಿಧೃತಿ ಅಂತ ಕರೀತಾರೆ ವಾಯುವಿಗೆ. ಈ ವಿಧೃತಿ ಅನ್ನೋ ಹೆಸರು ಯಾಕೆ ಅಂದಾಗ ವಿಧಾರಕತ್ವಾಚ್ಚ ವಿಧೃತಿ, ಇಡೀ ಪ್ರಪಂಚವನ್ನ ಧರಿಸ್ತಾರೆ, ಅದರಿಂದ ವಿಧೃತಿ ಅಂತಾನು ಕರೀತಾರೆ. ಯಾಕೆ ಗಾಳಿ ಇಲ್ಲದೆ ಇದ್ರೆ ಪ್ರಪಂಚನೇ ನಿಲ್ಲಲ್ಲ, ಪ್ರಾಣಿಗಳಿಗೆಲ್ಲ ಕಷ್ಟ ಆಗುತ್ತೆ. ಹೀಗೆ ಪ್ರಾಣ, ಓಜ, ಸಹ, ಬಲ, ವಿಧೃತಿ ಇಷ್ಟು ಶಬ್ದಗಳಿಗೆ ಇಲ್ಲಿ ಅರ್ಥವನ್ನ ಬಿಡಿಸಿದ್ದಾರೆ. ಭಾಗವತಲ್ಲಿ ಶಬ್ದ ಏನೋ ಬಂದಿದೆ, ಅದ್ರ ಅರ್ಥ ಏನು ಅಂತ ಇಲ್ಲಿ ಚೆನ್ನಾಗಿ ಬಿಡಿಸಿದ್ದಾರೆ. ಭಾಗವತದಲ್ಲಿ ಬಂದಿರೋ ಶಬ್ದ ಗಮನಿಸಬಹುದು. ಪರಾನ್ವಯಾತ್ ಶಬ್ದವಾಂಶ ಪ್ರಾಣ ಓಜಃ ಸಹೋ ಬಲಂ, 4 ಶಬ್ದ ಮಾತ್ರ ಕೊಟ್ಟಿದ್ದಾರೆ. ಮಹಾಭಾರತ ತೆಗೆದು ನೋಡಿದಾಗ ವಿಧೃತಿ ಅನ್ನೋ ಶಬ್ದನು ನಮ್ಗೆ ಸಿಗತ್ತೆ. ಆ ಗುಣವನ್ನು ತಗೊಳ್ಬೇಕು ಅಂತ, ಅದಕ್ಕೋಸ್ಕರನೇ ಮಧ್ವಾಚಾರ್ಯರು ಮಹಾಭಾರತದ ಮಾತನ್ನ ಇಲ್ಲಿ ಉಲ್ಲೇಖ ಮಾಡಿದ್ರು. ಇನ್ನು ಓಜೋ ಅವಷ್ಟಂಭ ಬಲಯೋಹೋ ಅಂತ, ಓಜ ಅನ್ನೋದಕ್ ಬಲ ಅಂತಾನೂ ಅರ್ಥ ವಸ್ತುತಃ ಹೇಳಿದ್ದಾರೆ. ಆದ್ರೆ ಅದನ್ನ ತಗೊಳ್ದೆ ಈ ಅವಷ್ಟಂಭನ ಅಂದ್ರೆ ತಡೆ ಹಿಡಿಯೋದು, ಯಾರಾದ್ರೂ ತೊಂದರೆ ಮಾಡ್ಲಿಕ್ಕೆ ಬಂದ್ರೆ ಅವ್ರನ್ನ ಹಾಗೆ ಸ್ತಂಭನ ಮಾಡ್ಬಿಡೋದು, ಅವ್ರಿಗೆ ನಮ್ಗೇನು ತೊಂದರೆ ಆಗದೆ ಹಾಗೆ ಮಾಡ್ಬಿಡೋದು, ಇಂಥ ಶಕ್ತಿಗೆ ಓಜಸ್ಸು ಅಂತ ಕರೀತಾರೆ. ಆ ಅರ್ಥದಲ್ಲೂ ಇರೋದ್ರಿಂದ ಹೀಗೆ ಅರ್ಥ ಮಾಡ್ಬೇಕು ಅಂತ ಅದಕ್ಕೊಂದು ಪ್ರಮಾಣನೂ ಕೂಡ ಈ ವಿಜಯಧ್ವಜ ತೀರ್ಥರು ಕೊಟ್ಟಿದ್ದಾರೆ. ಇಷ್ಟ ಆದ್ಮೇಲೆ ಯಾದುಪತ್ಯ ಟಿಪ್ಪಣಿಯಲ್ಲಿ ಇನ್ನೇನು ಹೊಸ ವಿಷಯ ತಿಳಿಸಿದ್ದಾರೆ ಅಂತ ನೋಡೋಣ. ಇಲ್ಲಿ ಪರಾನ್ವಯ ಅಂತ ಒಂದು ಶಬ್ದ ಬಂತು, ಪರಾನ್ವಯ ಅಂತ ಭಾಗವತದಲ್ಲಿ. ಇದಕ್ಕೇನ್ ಅರ್ಥ, ಇದಕ್ಕೆ ಅರ್ಥ ಹೇಳೋದ್ ಕಷ್ಟ ಇದೆ ಈ ಶಬ್ದಕ್ಕೆ. ಇದಕ್ಕೆ ಪರ ಅಂತಂದ್ರೆ ಹಿಂದೆ ಬರೋದಕ್ಕೆ ಪರ ಅಂತ ಕರೀತಾರೆ. ಪರ ಅಂದ್ರೆ ವಸ್ತುತಃ ನಮಗಿಂತ ಆಮೇಲೆ ಬರೋದನ್ನ ಪರ ಅಂತ ಕರೀತಾರೆ ಸಂಸ್ಕೃತ. ಮುಂದಿನದಕ್ಕೆ ಪರ, ಪೂರ್ವ ಪರ, ಪೂರ್ವ ಪಶ್ಚಿಮ, ಹಾಗೆ ಪೂರ್ವ ಪರ ಅಂತ ಆ ರೀತಿಯಲ್ಲಿ ಶಬ್ದ ಬಳಸ್ತಾರೆ. ಆದ್ರೆ ಪರ ಅನ್ನೋ ಶಬ್ದಕ್ಕೆ ಪೂರ್ವ ಅಂತಾನೂ ಅರ್ಥ ಇದೆ. ಅದರ ಹಿಂದೆ ಇದೆ, ಈ ಭಾಗವತದಲ್ಲೇ ಪಾಠದಲ್ಲಿ ಬಂದಿತ್ತು. ಆಚಾರ್ಯರು ಅಲ್ಲಿ ಮಾತನ್ನು ಉಲ್ಲೇಖ ಮಾಡಿದ್ರು, ಪ್ರಮಾಣವನ್ನು ಕೊಟ್ಟು ಪರ ಅನ್ನೋ ಶಬ್ದಕ್ಕೆ ಹಿಂದೆ ಅನ್ನೋ ಅರ್ಥನೂ ಕೂಡ ಇದೆ ಅಂತ ಸಮರ್ಥನೆ ಮಾಡಿದ್ರು. ಅದೇ ರೀತಿಯಲ್ಲಿ ಪರ ಅನ್ವಯ ಅಂತ ಹೇಳಿದ್ದಾರೆ. ಅನ್ವಯ ಅಂದ್ರೆ ಸಂಬಂಧ. ಹಿಂದೆ ಬಂದ, ಹಿಂದಿನ ಕಾಲದಲ್ಲಿ ಅಂದ್ರೆ ವಾಯು ತತ್ವ ಹುಟ್ಟೋದಕ್ಕಿಂತ ಮುಂಚಿನ ಕಾಲದಲ್ಲಿರೋ ಆಕಾಶವೇ ಈ ವಾಯುವಿಗೆ ಕಾರಣ ಆದ್ರಿಂದ ಆಕಾಶದ ಗುಣ ವಾಯುವಿಗೆ ಬರ್ಲೇಬೇಕು. ಅದಕ್ಕೋಸ್ಕರ ಶಬ್ದ ಅನ್ನೋ ಗುಣ ಈ ವಾಯುವಿನಲ್ಲಿ ಬಂದಿದೆ. ಇನ್ನು ಇಲ್ಲಿ ಪ್ರಾಣ ಅಂದ್ರೆ ಏನು ಅನ್ನೋದಕ್ಕೆ ಇವ್ರು ಬಿಡಿಸ್ತಾರೆ, ಯಾರು ಯಾದುಪತ್ಯ ಟಿಪ್ಪಣಿ ಇವ್ರು ಬಿಡಿಸ್ತಾ ಪ್ರಾಣ ಅಂದ್ರೆ ದೇಹಧಾರಣಂ ಅಂತ ಹೇಳ್ತಾರೆ. ದೇಹಧಾರಣ ಮಾಡ್ಲಿಕ್ಕೆ ಏನು ಬೇಕು ಅದನ್ನೇ ಪ್ರಾಣ ಅಂತ ಕರೆಯೋದು. ದೇಹಧಾರಣೆ ಆಗೋದೇ ಪ್ರಾಣ ಇದ್ರೆ, ಆದ್ರಿಂದ ಪ್ರಾಣ ಅಂದ್ರೆ ದೇಹಧಾರಣೆ ಮಾಡುವಂಥದ್ದನ್ನ ಪ್ರಾಣ ಅಂತ ಕರಿತೀವಿ. ಹಾಗಾದ್ರೆ ಏನರ್ಥ ಅದಕ್ಕೆ ಅಂದ್ರೆ ಪ್ರಕರ್ಷೇಣ ಅನಯ, ಅನಯ ಅಂದ್ರೆ ಶ್ರೇಷ್ಠವಾಗಿ ಅಂದ್ರೆ ಚೇಷ್ಟೆಗಳನ್ನ ಶರೀರದಿಂದ ಮಾಡ್ಲಿಕ್ಕೆ ಅದು ಕಾರಣ ಆಗುತ್ತೆ, ಅದನ್ನ ಅದಕ್ಕೆ ಪ್ರಾಣ ಅಂತ ಕರೀತಾರೆ. ಅದೇನಂದ್ರೆ ಬಿಡಿಸ್ಕೊಳ್ಬೇಕಲ್ಲಿ, ಪ್ರಾಣ ಅನ್ನೋಲಿ ಅನ ಸೇರಿಸಿದ್ಮೇಲೆ ಪ್ರಾಣ ಆಯ್ತು, ಆಮೇಲೆ ನಾ ಬಂತು, ಪ್ರಾಣ ಆಯ್ತು. ಈ ಪ್ರಾಣ ಅನ್ನೋದಕ್ಕೆ ಚೆನ್ನಾಗಿ ಚೇಷ್ಟೆಗಳನ್ನ ನಮಗೆ ಮಾಡುವಂತೆ ಅವನು ಅನುಗ್ರಹ ಮಾಡ್ತಾನೆ, ಅದರಿಂದ ವಾಯುವಿಗೆ ಪ್ರಾಣ ಅಂತ ಕರೀತಾರೆ. ಇನ್ನು ಅಭಿಭವ ಅಂದ್ರೆ ಶತ್ರುಗಳನ್ನ ಸದೆ ಬಡಿಯುವಂತ ಶಕ್ತಿ ಇರೋನು ಅಂತ ಅರ್ಥ. ಇದು ಅದೇ ರೀತಿ ಅರ್ಥವನ್ನು ಇವರು ಮಾಡಿದ್ದಾರೆ. ಇದು ಕೊನೆಗೆ ವಿಧೃತಿ ಅನ್ನೋ ಅರ್ಥವನ್ನು ತಗೊಂಡು ಇಲ್ಲೊಂದು ಸಿದ್ಧಾಂತವನ್ನು ಹೇಳ್ತಾರೆ ಕೊನೆಗೆ ಯಾದುಪತ್ಯದಲ್ಲಿ.
ಇದು ನಮಗೆ ಸುಧಾ ಅನುವ್ಯಾಖ್ಯಾನದಲ್ಲಿ ಬಂದಿರೋ ವಿಷಯ. ಅನುವ್ಯಾಖ್ಯಾನದಲ್ಲಿ ಈ ಆನಂದಮಯಾಧಿಕರಣದಲ್ಲಿ ಒಂದು ವಿಚಾರ ಹೇಳಿದೆ. ಆನಂದಮಯಾಧಿಕರಣ ಅಂದ್ರೆ ಓಂ ಆನಂದಮಯೋಭ್ಯಾಸಾದ್ ಅಂತ ಬ್ರಹ್ಮಸೂತ್ರ ಏನ್ ಬಂದಿದೆ. ಆ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ಮುಂದೆ ನೋಡ್ತೀವಿ ಅದನ್ನು ಸುಧಾಪಾಠದಲ್ಲಿ. ಅಲ್ಲಿ ಆನಂದಮಯಾಧಿಕರಣದಲ್ಲಿ ಅನುವ್ಯಾಖ್ಯಾನದಲ್ಲಿ ಒಂದು ಶ್ಲೋಕ ಬಂದಿದೆ. ಈ ಪಂಚಭೂತಗಳ ಬಗ್ಗೆ ಮಾತಾಡ್ತಾ ಈ ವಾಯು ಅಂದ್ರೆ ಏನು ಅಂತ ಇವ್ರೇನ್ ಮಾಡಿದ್ರು, ಆಕಾಶ ತತ್ವದಿಂದ ವಾಯು ತತ್ವ ಹುಟ್ಟಿತು ಅಂತ ಹೇಳಿದ್ರು. ಕೇಳ್ಲಿಕ್ಕೆ ಚೆನ್ನಾಗಿದೆ. ವಾಯು ತತ್ವಕ್ಕೆ ಏನ್ ಹೆಸರು? ವಾಯುವಿಗೆ ಪ್ರಾಣ, ಓಜ, ಬಲ, ವಿಧೃತಿ ಎಲ್ಲ ಹೆಸರು ಅಂತ ಬಂತು. ನಿಜವಾಗಿ ಯಾವ ವಾಯು ಇದು? ಇದು ಮುಖ್ಯ ಪ್ರಾಣದೇವರ ಬಗ್ಗೆ ಹೇಳ್ತಾ ಇದ್ದಾರ, ಸಾಮಾನ್ಯವಾದ ಭೂತವಾಯುವಿನ ಬಗ್ಗೆ ಹೇಳ್ತಾ ಇದ್ದಾರ ಅಂತ ಪ್ರಶ್ನೆ. ಇದನ್ನ ಗಮನಿಸ್ಬೇಕು. ಅದನ್ನ ಇಲ್ಲಿ ಯಾತುಪತ್ಯದಲ್ಲಿ ಗಮನಿಸಿ ಹೇಳಿದ್ದಾರೆ. ವಾಸ್ತವಿಕ ಈ ವಾಯು ಅಲ್ಲ, ಇದೆಲ್ಲ ಇಷ್ಟೆಲ್ಲ ಶಕ್ತಿಯನ್ನ ಪಡೆದಿರೋದು ಅದು ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರಿಗೆ ಪ್ರಾಣ ಅಂತ ಕರೆಯೋದು ಸರಿ. ಓಜ, ಬಲ, ಸಹ, ವಿಧೃತಿ ನಿಜವಾಗ ಅವರೇ. ಯಾಕೆ ವಾಯುಕೂರ್ಮದಿಂದ ಅವರೇ ಧರಿಸೋದು. ವಾಯುಕೂರ್ಮದಿಂದ ಅವರು ಬ್ರಹ್ಮಾಂಡವನ್ನ ಧರಿಸಿದ್ದಾರೆ. ಹೀಗೆ ವಾಯುಕೂರ್ಮದಿಂದ ಇಷ್ಟೆಲ್ಲ ಮಾಡಿದ ಅವರು ಅವರಿಗೆ ಈ ಸಾಮಾನ್ಯವಾದ ಗಾಳಿ ಮತ್ತೆ ಆ ವಾಯು ಎರಡು ಒಂದೇ ಅಂತ ಹೇಗೆ ಹೇಳೋದು? ಸರಿನಾ ಅಂತ ಒಂದು ಪ್ರಶ್ನೆ. ಹಾಗಾಗಿ ಈ ವಾಯು ತತ್ವ ಮತ್ತೆ ಮುಖ್ಯ ಪ್ರಾಣ ತತ್ವ ಎರಡು ಒಂದೇ ಅಲ್ಲ, ಇದು ಬೇರೆ. ಹಾಗಾದ್ರೆ ಈ ವಾಯುವಿನಲ್ಲಿ ಬಳಸುವಂತ ಶಬ್ದಗಳನ್ನ ಅಂದ್ರೆ ಮುಖ್ಯ ವಾಯುವಿನಲ್ಲಿ ಮುಖ್ಯ ಪ್ರಾಣದಲ್ಲಿ ಬಳಸುವ ಶಬ್ದನ ಈ ಗಾಳಿಯಲ್ಲಿ ಯಾಕೆ ಅನ್ವಯಿಸ್ತಾ ಇದ್ರಿ? ಅದು ಆಚಾರ್ಯರೇ ಉದಾಹರಣೆ ಕೊಟ್ಟಿದ್ವಿ ಸಂದರ್ಭದಲ್ಲಿ. ಮಹಾಭಾರತದ ವಾಕ್ಯ ಕೊಟ್ಟು ಅವರೇ ಹೇಳ್ತಾ ಇದ್ದಾರೆ. ಸ್ವಯಂ ಅವರೇ ಮುಖ್ಯ ಪ್ರಾಣದೇವರು ಅವರೇ ಉದಾಹರಿಸ್ತಾ ಇದ್ದಾರೆ ಮಹಾಭಾರತ ವಾಕ್ಯ ಕೊಟ್ಟು. ಇದು ಹೇಗ್ ಸರಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಏನು ಅಂದ್ರೆ ಅದಕ್ಕೆ ಆದುಪತ್ಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅತ್ರ ಭೂತಂ ಭೂತಾಭಿಮಾನಿ ಚ ಇತಿ ನ್ಯಾಯೇನ ಮುಖ್ಯವಾಯೋರಪಿ ಅನಿಲ ಶಬ್ದೇನ ವಿವಕ್ಷಿತತ್ವ. ಇಲ್ಲಿ ಅನಿಲ ಅಂತ ಅದಕ್ಕೆ ಹೇಳಿದ್ರು. ಈ ಅನಿಲ ಅಂತ ಅನ್ನೋ ಶಬ್ದ ಅದು ವಾಯುದೇವರನ್ನ ಹೇಳುವಂತ ಶಬ್ದ, ಮುಖ್ಯ ಪ್ರಾಣದೇವರನ್ನ ಹೇಳುವ ಶಬ್ದ. ಅನಿಲ ಶಬ್ದದಿಂದ ಬರೀ ಜಡವಾದ ವಾಯು ಅಷ್ಟೇ ಅಲ್ಲ, ಆಕಾಶದಿಂದ ಹುಟ್ಟಿದ ಜಡವಾದ ವಾಯು ಅಷ್ಟೇ ತಗೊಳ್ಳೋದಲ್ಲ, ಈ ವಾಯು ತತ್ವಕ್ಕೆ ಅಭಿಮಾನಿ ದೇವತೆ ಯಾರು ಅವರನ್ನು ತಗೊಳ್ತಾರೆ. ಹಾಗಾದ್ರೆ ವಾಯು ತತ್ವಕ್ಕೆ ಮುಖ್ಯ ಅಭಿಮಾನಿ ಯಾರು? ಅದು ವಾಯುದೇವರೇ, ಮುಖ್ಯ ಪ್ರಾಣ. ಆದ್ರೆ ಮುಖ್ಯ ಪ್ರಾಣನ್ನು ತಗೊಂಡಿದ್ರಿಂದ ಅಲ್ಲಿರುವಂತಹ ಗುಣಗಳನ್ನು ಇಲ್ಲಿ ನಾವು ಹೇಳಿದ್ದಷ್ಟೇ. ವಾಸ್ತವಿಕ ಮುಖ್ಯ ಪ್ರಾಣಲ್ಲೇ ಇರೋದು ಆ ಗುಣ. ಆದ್ರೆ ಆ ಮುಖ್ಯ ಪ್ರಾಣ ದೇವರು ಈ ತತ್ವಕ್ಕೆ ಅಭಿಮಾನಿಯಾಗಿದ್ದಾರೆ ಅನ್ನೋದನ್ನ ಸೂಚನೆ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ಈ ತತ್ವದ ಗುಣಗಳು ಅನ್ನೋ ತರ ವರ್ಣನೆ ಇದೆ ಅಷ್ಟೇ. ವಾಸ್ತವಿಕವಾಗಿ ಈ ವಾಯುವಿನ ಗುಣ ಅಲ್ಲ ಇದು. ಈ ವಾಯು ತತ್ವಕ್ಕೆ ಅಭಿಮಾನಿಯಾದ ಮುಖ್ಯ ಪ್ರಾಣ ದೇವರ ಗುಣ ಅಂತ ಭಾವಿಸ್ಬೇಕು ಅಂತ ಹೀಗೆ ಇದರ ವಿವರಣೆಯನ್ನು ಇಲ್ಲಿ ಮಾಡಿದ್ದಾರೆ. ಇದನ್ನ ನಾವು ಯಾದುಪತ್ಯ ಟಿಪ್ಪಣಿ ನೋಡ. ಇನ್ನು ಮುಂದಕ್ಕೆ ಹೋಗೋಣ. ವಾಯು ತತ್ವದಿಂದ ಮುಂದೆ ಏನು ಸೃಷ್ಟಿ ಆಯಿತು? ಮುಂದೆ ತೇಜಸ್ಸಿನ ಸೃಷ್ಟಿ ಆಯಿತು. ವಾಯುವಿನಿಂದ ತೇಜಸ್ಸು ಹುಟ್ಟು. ಅದಕ್ಕೆ ಈಗ ಶ್ಲೋಕ 27ನೆಯ ಶ್ಲೋಕ. ವಾಯೋರಪಿ ವಿಕುರ್ಬಾಣಾತ್ ಕಾಲ ಕರ್ಮ ಸ್ವಭಾವತಃ ಉದಪದ್ಯತ ತೇಜೋ ವೈ ರೂಪವತ್ ಸ್ಪರ್ಶ ಶಬ್ದವತ್. ಹೇಗೆ ಆಕಾಶದ ವಿಕಾರ ಆಗಿ ವಾಯು ತತ್ವ ಹುಟ್ಟಿತು, ಹಾಗೆ ವಾಯು ವಿಕಾರ ಆಗಿ ತೇಜಸ್ ತತ್ವ ಹುಟ್ಟಿತು. ಆದ್ರೆ ತೇಜಸ್ ತತ್ವ ಹುಟ್ಟುವ ಮುಂಚೆ ಅದರ ಗುಣ ಹುಟ್ಟಿತು ಅಂತ ಹೇಳ್ತಾರೆ. ಅದರ ಗುಣ ಯಾವುದು ಅಂತ ವಿವರಣೆ ಮಾಡ್ತಾ ಹೋಗ್ತಾರೆ. ತೇಜಸ್ಸಿನ ಗುಣ ಯಾವುದು? ಆ ತೇಜಸ್ಸಿನ ಗುಣ ಅದು ರೂಪ. ಹಾಗಾದ್ರೆ ರೂಪ ಏನಿದೆ ಅದು ತೇಜಸ್ಸಿನ ಗುಣ, ಅದು ಹುಟ್ಟಿತು. ಕೇವಲ ಈ ತೇಜಸ್ಸಿನ ರೂಪ ಅಷ್ಟೇ ಅಲ್ಲ, ಹಿಂದೆ ಹೇಳಿದ ಸ್ಪರ್ಶನೂ ಇದೆ, ಶಬ್ದನೂ ಇದೆ, ಸೇರ್ಕೊಂಡಿದೆ. ಯಾಕೆ? ಆ ಮಣ್ಣಿನಿಂದ ಹುಟ್ಟಿದ ಎಲ್ಲಾ ಗೊಂಬೆಗಳಲ್ಲಿ ಹೇಗೆ ಮಣ್ಣಿನ ಅಂಶ ಸೇರುತ್ತೋ ಅಷ್ಟರಲ್ಲಿ ಒಂದಲ್ಲ ಎರಡಲ್ಲ, ಅದೇ ಮಣ್ಣಿನಿಂದ ಬೇಕಾದಷ್ಟು ಹುಟ್ಟತಾ ಹೋಯ್ತು. ಒಂದ್ ಮಣ್ಣಿನಿಂದ ಒಂದ್ ಗೊಂಬೆ ಮಾಡ್ದ, ಆ ಗೊಂಬೆನ್ ಮತ್ ಮುರಿದ, ಮತ್ತೆ ಅದನ್ನ ಮಾಡಿ ಮತ್ತ ಅದರಿಂದ ಇನ್ನೊಂದ್ ಮಾಡ್ದ, ಹೀಗ್ ಮಾಡ್ತಾನೆ ಹೋದ್ರೆ ಒಟ್ಟು ಹಿಂದಿನ ಆ ಕಾರಣದಲ್ಲಿರೋ ಗುಣಗಳೆಲ್ಲ ಮುಂದಿನ ಈ ಕಾರ್ಯಗಳು ಮುಂದೆ ಬರುವಂತಹ ವಸ್ತುಗಳಲ್ಲಿ ಆ ಗುಣ ಬಂದೇ ಬರುತ್ತೆ. ಈಗ ವಂಶವಾಹಿನಿಯಾಗಿ ಗುಣಗಳು ಬರೋ ತರ ಹಾಗೆ ಗುಣ ಬಂದೇ ಬರುತ್ತೆ. ಆ ಗುಣ ಹರಿತಾ ಹೋಗುತ್ತೆ. ಅದೇ ತರ ಇಲ್ಲಿ ಆಕಾಶದಲ್ಲಿರೋ ಶಬ್ದ, ವಾಯುವಿನಲ್ಲಿರುವಂತ ಸ್ಪರ್ಶ, ಈ ಎರಡೂ ಕೂಡ ಮುಂದಕ್ಕೆ ಹರಿತಾ ಇದೆ. ಆದ್ರಿಂದ ಈ ತೇಜಸ್ಸಿನಲ್ಲಿ ರೂಪ ಇರೋದ್ರ ಜೊತೆಗೆ ಸ್ಪರ್ಶನೂ ಇದೆ,
ಶಬ್ದನೂ ಇದೆ. ಅದನ್ನ ಇಲ್ಲಿ ತೇಜೋವೈ ರೂಪವತ್ ಸ್ಪರ್ಶ ಶಬ್ದವತ್. ರೂಪ ಇದೆ, ಸ್ಪರ್ಶ ಇದೆ, ಶಬ್ದ ಇದೆ. ಈ ಸಿದ್ಧಾಂತವನ್ನ ಕೆಲವರು ಒಪ್ಪೋದಿಲ್ಲ. ಈ ಸಿದ್ಧಾಂತ ಭಾಗವತದಲ್ಲಿ ಬಂದಿದೆ. ಇದು ದ್ವೈತ ಸಿದ್ಧಾಂತನು ಈ ರೀತಿನೇ ಹೇಳೋದು, ಇದೇ ಸಮ್ಮತ. ಯಾಕೆ ಉಪನಿಷತ್ತುಗಳು, ಭಾಗವತ ಇದೇನ್ ಹೇಳ್ತಾರೆ, ಇದೇ ಪ್ರಮಾಣ ನಮಗೆ. ಆದ್ರೆ ಕೆಲವರು ವೈಶೇಷಿಕರು, ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ ಅಂತ ಏನ್ ಕರಿತೀವಿ, ಇವರೆಲ್ಲ ಇದನ್ನ ಒಪ್ಪಲ್ಲ. ಇದಕ್ಕೆಲ್ಲ ಅವರು ಇದಕ್ ವಿರುದ್ಧವಾಗಿ ಹೇಳ್ತಾರೆ. ಅವ್ರು ಹೇಳೋದು ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ ಈ ಕ್ರಮದಲ್ಲಿ ಹೇಳ್ತಾರೆ. ಆದ್ರಿಂದ ಅವರು ಉಪನಿಷತ್ತು ಒಪ್ಪುವಂತಹ ಕ್ರಮಕ್ಕೆ ವಿರುದ್ಧವಾಗಿ ಮಾತಾಡಿದಾಗ ಆಯ್ತು, ಭಾಗವತಕ್ಕೆ ವಿರುದ್ಧವಾಗಿ ಮಾತಾಡಿದಾಗ ಆಯ್ತು. ಅದನ್ನ ತರ್ಕಶಾಸ್ತ್ರವನ್ನ ಎಲ್ಲಾ ಅಂಶದಿಂದ ಬಳಸ್ಕೊಳ್ಳಲ್ಲ ದ್ವೈತ ಸಿದ್ಧಾಂತ. ಕೆಲವುದೆಲ್ಲ ನಮಗ್ ವಿರುದ್ಧವಾಗಿರೋ ಅಂಶಗಳು ಆ ತರ್ಕಶಾಸ್ತ್ರದಲ್ಲಿದೆ. ಆದ್ರೆ ತರ್ಕಶಾಸ್ತ್ರವನ್ನೇ ಮುಖ್ಯವಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ಇಂಥ ಅಂಶಗಳು ಕಣ್ಣಿಗೆ ಬೀಳಲ್ಲ. ಹಾಗೆ ಇದೆ ಅಂತಾನೆ ಕೊನೆವರೆಗೂ ಭಾವಿಸ್ಬಿಡ್ತೀವಿ. ತರ್ಕಶಾಸ್ತ್ರ ಯಾವಾಗ ಅದನ್ನೇ ಓದ್ತಾ ಇದ್ರೆ. ಆದ್ರೆ ವೇದಾಂತದ ಈ ಭಾಗವತ, ಬ್ರಹ್ಮಸೂತ್ರಗಳು ಅದರಲ್ಲಿ 2ನೇ ಅಧ್ಯಾಯದಲ್ಲೂ ಈ ವಿಷಯ ಬರುತ್ತೆ. ಹೀಗಲ್ಲ ಇದು, ಆಕಾಶ ತತ್ವದಿಂದ ಕ್ರಮ ನಾವು ತಿಳ್ಕೊಳ್ಬೇಕು ಅಂತ ವೈಶೇಷಿಕರು ಅಂತ ಬರ್ತಾರೆ. ಅಂದ್ರೆ ಕಣಾದ ಋಷಿಗಳು ಮತ್ತೆ ಗೌತಮ ಋಷಿಗಳು ಅಂತ ಇತ್ತು. ಈ ಗೌತಮ ಋಷಿ ಅಲ್ಲ, ಗೌತಮ ಋಷಿ, ಕಣಾದ, ಗೌತಮ, ಈ ಇಬ್ಬರು ಋಷಿಗಳು ಒಂದೊಂದು ಶಾಸ್ತ್ರ ರಚನೆ ಮಾಡ್ತಾ ಹೋಗ್ತಾರೆ. ಆ ಶಾಸ್ತ್ರದಲ್ಲಿ ಹೀಗೆಲ್ಲ ಹೇಳ್ಬಿಡ್ತಾರೆ. ಅದರಿಂದ ಅವ್ರು ಹೇಳಿ ಸರಿ ಇಲ್ಲ. ಈಗ ಋಷಿಗಳು ಅಂತ ಕೂಡ್ಲೆ ಅಂತ ಋಷಿಗಳು ಇರ್ತಾರೆ. ಈಗ ಹೇಗೆ ಸಾಂಖ್ಯ ಶಾಸ್ತ್ರವನ್ನ ಹೇಳಿದ ಕಪಿಲ ಇದ್ದಾನೆ, ಒಳ್ಳೆ ಕಪಿಲನೂ ಇದ್ದಾನೆ, ದುಷ್ಟ ಕಪಿಲನೂ ಇದ್ದಾನೆ. ಅದೇ ಆ ರೀತಿ ಈ ಶಾಸ್ತ್ರಗಳನ್ನ ಹೇಳಿದವರು ಇದ್ದಾರೆ, ಆದ್ರೆ ತಪ್ಪಾಗಿ ಹೇಳಿದ್ದಾರೆ ಅಂತ ಈ ಅಂಶದಲ್ಲಿ ಖಂಡನೆಯನ್ನ ಮಾಡಿದ್ದಾರೆ. ಸುಧಾದಲ್ಲೂ ಅನುವ್ಯಾಖ್ಯಾನದಲ್ಲೂ ಈ ವಿಷಯ ಬರುತ್ತೆ. ಪುನಃ 2ನೇ ಅಧ್ಯಾಯದಲ್ಲಿ ಈ ವಿಷಯ ಬರುತ್ತೆ. ಅಂತೂ ಇಲ್ಲಿ ಅವ್ರು ಹೇಳೋ ಮಾತೇನಂದ್ರೆ, ಸ್ಪರ್ಶ ಅನ್ನೋದು ಬೆಂಕಿಯಲ್ಲಿ ಇರೋ ಗುಣ ಅಲ್ಲ. ಬೆಂಕಿ ಇದೆ ಮುಂದಕ್ಕೆ, ನಾವು ನಮ್ಮ ಕೈಯಿಂದ ಅದನ್ನ ಮುಟ್ಲಿಕ್ಕೆ ಹೋದ್ವಿ, ಆಗ ಅದರ ಸ್ಪರ್ಶ ಆಯ್ತು, ಉಷ್ಣ ಸ್ಪರ್ಶ ಆಯ್ತು, ತುಂಬಾ ಉಷ್ಣ ಆಗಿದೆ ಅದು ಅಂತ ಗೊತ್ತಾಯ್ತು. ಅದೇ ತಣ್ಣೀರನ್ನು ಮುಟ್ಟಿದ್ವಿ, ಆಗ ಜಲವನ್ನು ಮುಟ್ಟಿದ್ವಿ, ಆಗ ಅದು ಶೀತವಾಗಿದೆ ಅಂತ ಶೀತ ಸ್ಪರ್ಶದ ಅನುಭವ ಆಯ್ತು. ವಸ್ತುತಃ ಸ್ಪರ್ಶ ಅನ್ನೋ ಗುಣ ಅದ್ರಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಇವರೆಲ್ಲ. ಅದು ಔಪಾಧಿಕ ಅಂತ ಹೇಳ್ತಾರೆ. ಅದು ಒಂದು ಕಾರಣದಿಂದ ಬಂದಿದ್ದಷ್ಟೇ. ಸಹಜವಾಗಿ ಬೆಂಕಿಯ ಗುಣ ಸ್ಪರ್ಶ ಅಲ್ಲ. ಬೆಂಕಿಲಿರೋದು ರೂಪ ಮಾತ್ರ, ಸ್ಪರ್ಶ ಇಲ್ಲ. ನೀರ್ನಲ್ಲೂ ಅಷ್ಟೇ ರಸ ಅನ್ನೋ ಗುಣ ಇದೆ ಹೊರತು ಅಲ್ಲಿ ಇದಿಲ್ವೇ ಇಲ್ಲ, ಸ್ಪರ್ಶ ಇಲ್ವೇ ಇಲ್ಲ ಅಂತ ಹೀಗೆ ಹೇಳ್ತಾರೆ. ಆದ್ರೆ ಇದಕ್ಕೆಲ್ಲ ವಿರುದ್ಧವಾಗಿ ನಾವು ಹೇಳೋದು ಇದು ಸರಿ ಇಲ್ಲ. ಭಾಗವತ ಮತ್ತೆ ವೇದ ವೈದಿಕ ಅಲ್ಲ, ಇದು ವೇದಶಾಸ್ತ್ರಕ್ಕೆ ವಿರೋಧಿಯಾಗಿ ನೀವು ಹೇಳ್ತೀರಿ ಅಂತ. ಅದೆಲ್ಲ ಸ್ವಕಪೋಲ ಕಲ್ಪಿತ. ಅವರು ಸುಮ್ಮನೆ ತಮ್ಮ ಬುದ್ಧಿಗೆ ಆಲೋಚನೆ ಬಂದ ಹಾಗೆ ಬುದ್ಧಿಯಲ್ಲಿ ತೋರಿರೋ ರೀತಿ ಅವ್ರು ವ್ಯಾಖ್ಯಾನ ಮಾಡಿದ್ದಾರೆ. ವಸ್ತುತಃ ಅದ್ಯಾವುದು ಸರಿ ಇಲ್ಲ ಅಂತ ಈ ಭಾಗವತದ ಪದ್ಯಗಳ ಮುಖಾಂತರ ಅದನ್ನು ತೋರಿಸಿದಾಗ ಆಯ್ತು ಅಂತ ಇಲ್ಲಿ ವಿಜಯಧ್ವಜ ತೀರ್ಥರು ಬರೀತಾರೆ. ಅದಕ್ಕೋಸ್ಕರ ಆ ವಿಷಯ ಹೇಳಿದ್ದು, ಉಪಾಧಿವಶಾತ್ ಸ್ಪರ್ಶಾದಿ ಗುಣವತ್ವಂ ನ ಸ್ವತಃ ಇತಿ ವೈಶೇಷಿಕ ಕಲ್ಪಿತಂ ಸ್ವಕಪೋಲ ಕಲ್ಪಿತಂ ಇತಿ ದರ್ಶಿತಂ ವಾ ಇತ್ಯನೇನ. ಇದು ತಪ್ಪು. ಅವ್ರು ಹೇಳಿದ್ದು ಉಪನಿಷತ್ ಪ್ರಕ್ರಿಯೆ, ವೈದಿಕ ವೇದ ಪ್ರಕ್ರಿಯೆಗೆ ಮತ್ತೆ ಭಾಗವತ ಪ್ರಕ್ರಿಯೆಗೆ ವಿರುದ್ಧ ಆಗಿದೆ ಅಂತ. ಅಂತೂ ಈ ವಾಯು ತತ್ವ ವಿಕಾರ ಆದಾಗ ಅಲ್ಲಿ ಕಾಲ ಮತ್ತೆ ಕರ್ಮಗಳು, ಅಂದ್ರೆ ಪುಣ್ಯ ಪಾಪ ಕರ್ಮಗಳು, ಸ್ವಭಾವ, ಆ ಚೇತನಾದಿ ಸ್ವಭಾವ ಎಲ್ಲವನ್ನು ಗಮನಿಸಿ ಆ ವಾಯು ತತ್ವದಿಂದ ತೇಜಸ್ ತತ್ವ ಹುಟ್ಟಿತು. ಆದ್ರೆ ತೇಜಸ್ ತತ್ವ ಹುಟ್ಟೋ ಮುಂಚೆ ಅದರ ಗುಣ ಹುಟ್ಟಿತು. ರೂಪ ಮೊದಲು ಹುಟ್ಟತ್ತೆ, ನಂತರ ಆ ಭೂತ ತೇಜಸ್ ಅನ್ನೋ ಭೂತ ಹುಟ್ಟಿತು. ಹಾಗಾದ್ರೆ ತೇಜಸ್ಸಲ್ಲಿ ಎಷ್ಟು ಗುಣ ಬಂತು? ಹಿಂದಿಂದ ಎಲ್ಲ ಸೇರಿಸ್ಕೊಬೇಕು. ಮೊದಲಿಂದ ಶಬ್ದ, ಆಮೇಲೆ ಸ್ಪರ್ಶ, ಆಮೇಲೆ ರೂಪ, ಇಷ್ಟು ಕೂಡ ಆ ತೇಜಸ್ಸಿನಲ್ಲಿ ಇದೆ. ಇದು ತೇಜಸ್ಸಿನಿಂದ ಮುಂದೆ ಏನಾಯ್ತು? ತೇಜಸ್ಸಿನಿಂದ ಮುಂದಕ್ಕೆ ರಸ ಅಲ್ಲಿ ಹುಟ್ಟತ್ತೆ. ಅಂದ್ರೆ ಮೊದಲು ಅದರ ಗುಣ ಜಲದ ಗುಣ, ಆಮೇಲೆ ಜಲ ತತ್ವ ಹುಟ್ಟಿತು. ಆಮೇಲೆ ಮುಂದುವರಿಸ್ತಾ ನಾವೇನಂತೀವಿ, ಜಲ ತತ್ವದಿಂದ ಅದ್ರ ವಿಕಾರ ಆದ್ಮೇಲೆ ಈ ಪೃಥಿವಿಯಲ್ಲಿರುವಂತಹ ಗುಣ ಅಂದ್ರೆ ಗಂಧ ಹುಟ್ಟಿತು. ಹಾಗೆ ಗಂಧವನ್ನ ಹೊಂದಿರುವ ಆ ಪೃಥಿವಿ ಅದು ಹುಟ್ಟಿತು ಅಂತ. ಈಗ ಮೊದಲು ಗುಣಗಳ ಸೃಷ್ಟಿ, ಆಮೇಲೆ ಆ ಗುಣವನ್ನು ಹೊಂದಿರುವ ಭೂತದ ಸೃಷ್ಟಿ. ಹಾಗಾದ್ರೆ ಕೊನೆಗೆ ಈ ಗಂಧ ಪೃಥ್ವಿಲಿದೆ ಅಂದ್ರೆ ಪೃಥ್ವಿಲಿ ಏನಿದೆ? ಬರೀ ಗಂಧ ಅಷ್ಟೇ ಅಲ್ಲ, ಪೃಥ್ವಿಲಿ ಗಂಧದ ಜೊತೆಗೆ ಶಬ್ದ ಮತ್ತೆ ರಸ, ರೂಪ, ಸ್ಪರ್ಶ ಎಲ್ಲ ಇದೆ. ಆದ್ರಿಂದಲೇ ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಈಗ ಮೃದಂಗದಿಂದ ಶಬ್ದ ಬರುತ್ತೆ, ವೀಣೆಯಿಂದ ಶಬ್ದ ಬರುತ್ತೆ, ಶಂಖದಿಂದ ಶಬ್ದ ಬರ್ತಾ ಇದೆ. ಶಂಖಧ್ವನಿ, ವೀಣಾಧ್ವನಿ, ಮೃದಂಗಧ್ವನಿ, ಇದೆಲ್ಲ ಶಬ್ದ ಇದೆಯೋ ಇಲ್ವೋ ನಿಜವಾಗಿ ಅಂತ. ಯಾಕೆ ಶಬ್ದ ಯಾವುದರ ಗುಣ? ಆಕಾಶದ ಗುಣ ತಾನೇ ಶಬ್ದ. ಮತ್ತೆ ಇದ್ರಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಮೃದಂಗ ಎಲ್ಲ ಪೃಥ್ವಿ ನಿರ್ಮಿತ, ವೀಣಾ ಪೃಥ್ವಿ ನಿರ್ಮಿತ, ಮತ್ತೆ ಶಂಖ ಅದು ಪೃಥ್ವಿ ಎಲ್ಲ ಅದೇ ಭಾಗ ತಾನೆ ಅಂತ. ಅದಕ್ಕೆ
ಇಲ್ಲ, ಪೃಥ್ವಿಯಲ್ಲಿ ಎಲ್ಲಾ ಗುಣಗಳು ಇರುತ್ತೆ. ಯಾಕೆಂದ್ರೆ ಮೂಲ ಕಾರಣ ಯಾವುದು? ಆಕಾಶ. ಆಕಾಶದಿಂದ ಒಂದೊಂದೇ ಸೃಷ್ಟಿ ಆಯ್ತು. ಆಕಾಶ, ವಾಯು, ತೇಜಸ್ಸು, ಜಲ ಮತ್ತೆ ಈ ಪೃಥ್ವಿ. ಒಂದೊಂದಲ್ಲಿರೋ ಗುಣ ಹಾಗೇ ಮುಂದಕ್ಕೆ ಬರ್ತಾ ಇದೆ. ಆಕಾಶ ಅದು ಮೇಲಕ್ಕಿದೆ ಸ್ಥಾನ. ಆಕಾಶಕ್ಕೆ ಹೋಲಿಸಿದ್ರೆ ಈ ಪೃಥ್ವಿ ಎಷ್ಟು ಚಿಕ್ಕದು, ಆಮೇಲೆ ಬಂದಿದ್ದು ಹುಡ್ತಾ. ಅದರಿಂದ ಇದರ ತಂದೆ, ಅದರ ತಾತ, ಅದರ ಮುತ್ತಾತ, ಇನ್ನೂ ಮುಂದಕ್ಕೆ ಕೆಳಗೆ, ಹೀಗೆ ಮೇಲಿಂದ ಕೆಳಕ್ಕೆ ಆ ಗುಣಗಳು ಹೋಗ್ತಾ ಇದೆ. ಹಾಗಾಗಿ ಕೊನೆಗೆ ಆ ಪೃಥ್ವಿಯಲ್ಲಿ ಅಷ್ಟು ಗುಣಗಳು ಇದೆ. ಅಷ್ಟು ಇದ್ಮೇಲೆ ಮೃದಂಗದಲ್ಲಿ ಶಬ್ದ ಸಹಜವಾಗಿದೆ, ಹಾಗೆ ಶಂಖದಲ್ಲೂ ಕೂಡ ಶಬ್ದ ಸಹಜವಾಗಿದೆ. ಅದಕ್ಕೆ ಆಕಾಶದಲ್ಲೇ ಇರೋ ಗುಣ ಅದು ಅಂತ ಹಾಗೆ ಅರ್ಥ ಮಾಡಬಾರ್ದು ಅಂತ ಅದೊಂದು ವಿಷಯ ಇದೆ. ಆ ಮುಂದಿನ ಶ್ಲೋಕಗಳೇನು ಅನ್ನೋದನ್ನ ನಾಳೆ ದಿವಸ ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರಗಳು. ಆಚಾರ್ಯರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.